ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನ ಬಲಿಯಾದಂತಹ ಪ್ರಕರಣ. ಈಗ ಪ್ರಕರಣದ ವಿಚಾರಣೆ ನಿಮಗೆಲ್ಲ ಗೊತ್ತೇ ಇದೆ, ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಯಾಗಿದೆ. ಸೊ ಹಾಗಾಗಿ ಇವತ್ತು ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟ್ಯಾಂಪೀಡ್ ಅಂದರೆ ಕಾಲ್ತುಳಿತಕ್ಕೆ 11 ಜನ ಬಲಿಯಾಗಿದ್ದಾರೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ಟೀಮ್ ವಿಸಿಟ್ ಮಾಡಿ ಅಲ್ಲಿ KSCA ಕಚೇರಿ ಇದೆಯಲ್ಲ, KSCA ಕಚೇರಿಯಲ್ಲಿ ಸಿಐಡಿ ಅಧಿಕಾರಿಗಳು ತಂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿ CCTV ಪರಿಶೀಲನೆ, ಹೇಳಿಕೆಯ ದಾಖಲಿಗೆ ಮುಂದಾಗಿದ್ದಾರೆ ಸಿಐಡಿ ಅವರು. ಫೈಲ್ ಸಮೇತ ಬಂದು ಭೇಟಿ ಕೊಟ್ಟಿದ್ದಾರೆ ಮತ್ತೊಂದು ಟೀಮು. CID SP ಶುಭನ್ವಿತಾ ನೇತೃತ್ವದಲ್ಲಿ ಈ ವಿಚಾರಣೆ ನಡೀತಾ ಇದೆ. ಅಂದರೆ ಇಂಥ ಪ್ರಕರಣಗಳ ತನಿಖೆ ಆ್ಯಕ್ಚುಲಿ ನಿಜಕ್ಕೂ ಕೂಡ ಚಾಲೆಂಜಿಂಗ್. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿಯ ನಿರ್ಲಕ್ಷ್ಯದಿಂದ ಇಂಥ ಘಟನೆಗಳು ನಡೆಯಲ್ಲ. ಇದೊಂಥರ ಸಾಮೂಹಿಕವಾಗಿ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಯಾರು ಅಧಿಕಾರಿಗಳು ಆದೇಶವನ್ನು ಕೊಟ್ಟರೋ ಅಲ್ಲಿಂದ ಹಿಡಿದು ಒಬ್ಬ ಕಾನ್ಸ್ಟೇಬಲ್ ತನಕ ಯಾರ್ಯಾರು ನಿರ್ಲಕ್ಷ್ಯವನ್ನು ಮಾಡಿದರೆ ಎಲ್ಲವನ್ನ ನೋಡಬೇಕಾಗತ್ತೆ. ಎಲ್ಲಿ ಕಾಲ್ತುಳಿತ ಶುರುವಾಯಿತು ಮತ್ತು ಅದಕ್ಕೆ ಹಿಂದೆ ಏನು ನಡೀತಾ ಇತ್ತು, ಅಲ್ಲಿ ಯಾಕೆ ಏಕಾಏಕಿ ಜನ ನುಗ್ಗಿದ್ರು, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇದು ತುಂಬ ಚಾಲೆಂಜಿಂಗ್ ನನ್ನ ಪ್ರಕಾರ CID ಅಧಿಕಾರಿಗಳಿಗೆ. ಬಟ್ ಸ್ಟಿಲ್ ಅಂಥ ಪ್ರಕರಣಗಳ ತನಿಖೆಯನ್ನೆಲ್ಲ ಮಾಡಿದ್ದಾರೆ. ಒಟ್ಟಾರೆ ರಿಪೋರ್ಟ್ ಕೊಡಬೇಕಲ್ಲ, ಈಗ ಯಾರ ತಪ್ಪಿಂದ ಈ ದುರ್ಘಟನೆ ನಡೆದು ಹೋಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಸಾಮಾನ್ಯವಾಗಿ ಕ್ರೈಮ್ ಅಂತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿಯಿಂದ, ಒಂದು ತಂಡದಿಂದ ಆದರೆ ಅಂಥವ್ರನ್ನ ಪತ್ತೆ ಹಚ್ಚಿಬಿಡೋದು ತುಂಬ ಸುಲಭ. ಆದರೆ ಈ ದುರ್ಘಟನೆ ಕೇವಲ ಒಬ್ಬ ವ್ಯಕ್ತಿಯಿಂದ ನಡೆದಿರ್ತಕ್ಕಂಥದ್ದಲ್ಲ. ಸಾಮೂಹಿಕವಾಗಿ ತಪ್ಪುಗಳು, ಪ್ರಮಾದಗಳು ಎರಗಾದಾಗ ಈ ಥರದಾಗುತ್ತೆ ಘಟನೆಗಳು. ಹಾಗಾಗಿ ಇಂಥ ಕೇಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಸಾಮಾನ್ಯವಾಗಿ, ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ CID ಅವರು? ಅರವಿಂದ್, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನು ಈಗ CID ಅಧಿಕಾರಿಗಳು ಚುರುಕುಗೊಳಿಸಿರುವಂಥದ್ದು. ಯಾವಾಗ ಈ ಇನ್ಸಿಡೆಂಟ್ ಆಯಿತೋ, ಈ ಇನ್ಸಿಡೆಂಟ್ ತನಿಖೆ ಮಾಡಲಿಕ್ಕೆ CID ಅಧಿಕಾರಿಗಳಿಗೆ ವಹಿಸಿದ್ದೇವೆ ಅಂತ ಆದೇಶವನ್ನು ಸರ್ಕಾರ ಮಾಡಿತ್ತು. ಹಾಗಾಗಿ ಈ ಪ್ರಕರಣದಲ್ಲಿ 4 ಜನರನ್ನು ಬಂಧನ ಮಾಡಿದ್ದಂಥ ಕಬ್ಬನ್ ಪಾರ್ಕ್ ಪೊಲೀಸರು ನಿನ್ನೆ ಅಧಿಕೃತವಾಗಿ ಈ ಪ್ರಕರಣದ ತನಿಖೆ ಮಾಡಲಿಕ್ಕೆ CID ಅವರಿಗೆ ವರ್ಗಾವಣೆ ಮಾಡಿರುವಂಥದ್ದು. ಹಾಗಾಗಿ ಇಂದಿನಿಂದ ಅಧಿಕೃತವಾಗಿ CID ಅಧಿಕಾರಿಗಳು ಪ್ರಕರಣದ ತನಿಖೆ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. CID ಸ್ಪೆಷಲ್ ಎಂಕ್ವೈರಿ SP ಆಗಿರುವಂಥ ಶುಭನ್ವಿತಾ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಅಧಿಕೃತವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಎಲ್ಲಿ ನಡೀತು ಘಟನೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಯಾವ ಗೇಟ್ನಲ್ಲಿ ದುರಂತ ಆಗಿದೆ, ಆ ದುರಂತ ನಡೆದಿದ್ದಂಥ ಗೇಟ್ನಲ್ಲಿದ್ದಂಥ CCTV ಫುಟೇಜ್ಗಳನ್ನು ಕೇಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಒಂದಷ್ಟು ಸಮಯಾವಕಾಶವನ್ನು KSCA ಅವರು ಕೇಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿದ್ದು, ಈಗ ಸೋಮವಾರದ ಬಳಿಕ ಮತ್ತಷ್ಟು ಈ ಒಂದು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಿಕ್ಕೆ ಈಗಾಗಲೇ CID ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈಗ ಪ್ರಾಥಮಿಕ ಮಾಹಿತಿ ಪಡೆದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSCA ಮತ್ತು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಿಕ್ಕೆ CID ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇರುವ 21 ಗೇಟ್ಗಳನ್ನು ಏಕಕಾಲದಲ್ಲಿ ಓಪನ್ ಮಾಡಿ ಎಲ್ಲರನ್ನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ. 2 ಗೇಟು 3 ಗೇಟು ಓಪನ್ ಮಾಡಿಬಿಟ್ಟು ಲಕ್ಷಾಂತರ ಜನರನ್ನ ಒಳಗಡೆ ನುಗ್ಗಿ ಅಂತ ಬಿಟ್ಟಿದಾರಲ್ಲ, ಅಲ್ಲಿ ಎಡವಟ್ಟಾಗಿರೋದು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅದರಿಂದಾಗಿಯೇ ಈ ಕಾಲ್ತುಳಿತ ಪ್ರಕರಣ ನಡೆದಿರ್ತಕ್ಕಂಥದ್ದು.